ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಗುರುತಿಸಿಕೊಂಡಿರುವ ಪ್ರತಾಪ್ ಸಿಂಹ ಅವರು ತಮ್ಮ ಸ್ಪಷ್ಟ ಮಾತು, ದಿಟ್ಟ ನಿಲುವುಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋ ಮೂಲಕ ಜನರ ಗಮನವನ್ನ ಸೆಳೀತಾರೆ. ಈ ವಿಡಿಯೋದಲ್ಲಿ ನಾವು ಪ್ರತಾಪ್ ಸಿಂಹ ಅವರ ಬಾಲ್ಯ, ಶಿಕ್ಷಣ, ಪತ್ರಿಕೋದ್ಯಮದಿಂದ ರಾಜಕೀಯದವರೆಗೆ ಅವರ ಪಯಣ, ಸಂಸದರಾಗಿ ಅವರ ಸಾಧನೆಗಳು ಮತ್ತು ಅವರು ಎದುರಿಸಿದ ವಿವಾದಗಳ ಬಗ್ಗೆ ನೋಡೋಣ. ಹಾಗೆ ಮುಂದಿನ ಮುಖ್ಯಮಂತ್ರಿ ಇವರೇ ಅಂತ ಹೇಳ್ತಾ ಇರೋದು ಯಾಕೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಪ್ರತಾಪ್ ಸಿಂಹ ಅವರು ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಕನ್ನಡ ಪತ್ರಿಕೋದ್ಯಮದಲ್ಲಿ ತಮ್ಮನ್ನ ತಾವು ಜನಪ್ರಿಯ ಲೇಖಕರಾಗಿ ಗುರುತಿಸಿಕೊಂಡ್ರು. ಇವರ ಪತ್ರಿಕೋದ್ಯಮದ ಹಿನ್ನೆಲೆಯು ಇವರ ರಾಜಕೀಯ ಜೀವನಕ್ಕೆ ಬಲವಾದ ಅಡಿಪಾಯ ಹಾಕ್ತು. ಇದು ಸಾಂಪ್ರದಾಯಿಕ ರಾಜಕಾರಣವಲ್ಲದ ಹೊಸ ಮುಖಗಳು ಭಾರತೀಯ ರಾಜಕೀಯದಲ್ಲಿ ಯಶಸ್ಸನ್ನ ಸಾಧಿಸಬಹುದು ಎಂಬುದಕ್ಕೆ ಒಂದು ಪ್ರಮುಖ ಉದಾಹರಣೆಯಾಯಿತು. ಪ್ರತಾಪ್ ಸಿಂಹ ಅವರು ಜೂನ್ 21, 1976ರಂದು ಕರ್ನಾಟಕದ ಸಕಲೇಶಪುರದಲ್ಲಿ ಬಿ.ಇ. ಗೋಪಾಲಗೌಡ ಮತ್ತು ಪುಷ್ಪ ದಂಪತಿಗಳಿಗೆ ಜನಿಸಿದರು. ಇವರು ಚಿಕ್ಕಮಗಳೂರಿನಲ್ಲಿ ತಮ್ಮ ಪೂರ್ವ ಪದವಿ ಶಿಕ್ಷಣವನ್ನು ಪೂರ್ಣಗೊಳಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆನಲ್ಲಿ ಎಸ್ಡಿಎಂ ಕಾಲೇಜಿನಲ್ಲಿ ಮನಃಶಾಸ್ತ್ರ ಮತ್ತು ಪತ್ರಿಕೋದ್ಯಮದಲ್ಲಿ ಪದವಿಯನ್ನ ಪಡೆದರು. ನಂತರ ಇವರು ಮಂಗಳೂರು ಯೂನಿವರ್ಸಿಟಿಯಿಂದ ಸ್ನಾತಕೋತ್ತರ ಪದವಿಯನ್ನ ಅಂದರೆ ಮಾಸ್ಟರ್ಸ್ ಅನ್ನ ಗಳಿಸಿದರು. ಇವರ ಪತ್ರಿಕೋದ್ಯಮ ವೃತ್ತಿಜೀವನವು 1999ರಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ತರಬೇತಿ ಪತ್ರಕರ್ತರಾಗಿ ಆರಂಭವಾಯಿತು. ನಂತರ ಇವರು ಕನ್ನಡಪ್ರಭ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ತಮ್ಮ 13 ವರ್ಷಗಳ ಪತ್ರಿಕೋದ್ಯಮ ವೃತ್ತಿಯಲ್ಲಿ ಇವರು ಬೆತ್ತಲೆ ಜಗತ್ತು ಎಂಬ ಜನಪ್ರಿಯ ಅಂಕಣವನ್ನ ಬರೆಯುವ ಮೂಲಕ ರಾಜ್ಯದ ಓದುಗರಿಗೆ ಚಿರಪರಿಚಿತರಾದರು. ಈ ಅಂಕಣದ ಶೈಲಿಯು ತೀಕ್ಷ್ಣವಾಗಿದ್ವು ಮತ್ತು ನೇರವಾಗಿದ್ವು. ಇದು ಹಿಂದುತ್ವದ ಸಿದ್ಧಾಂತವನ್ನ ಪ್ರತಿಪಾದಿಸಿತು ಮತ್ತು ರಾಜಕೀಯ ಸೈದ್ಧಾಂತಿಕ ವಿಷಯಗಳ ಬಗ್ಗೆ ಅವರ ಗಟ್ಟಿಯಾದ ನಿಲುವುಗಳನ್ನು ವ್ಯಕ್ತಪಡಿಸಿತು. ಈ ಅಂಕಣದ ಬರಹಗಳ 14 ಸಂಕಲನಗಳು ಪುಸ್ತಕದ ರೂಪದಲ್ಲಿ ಪ್ರಕಟವಾಗಿವೆ. ಇವರ ಪ್ರಮುಖ ಪುಸ್ತಕಗಳು ನರೇಂದ್ರ ಮೋದಿ, ಯಾರು ತುಳಿಯದ ಹಾದಿ, ಟಿಪ್ಪು ಸುಲ್ತಾನ್, ಸ್ವತಂತ್ರ ವೀರನ, ನೇತಾಜಿ, ಚಲೋ ದಿಲ್ಲಿ ಎಂದು ಹೋದರಲ್ಲಿ ಮತ್ತು ಮೈನಿಂಗ್ ಮಾಫಿಯಾ. ಈ ಪುಸ್ತಕಗಳ ವಿಷಯಗಳು ರಾಜಕೀಯ ಮತ್ತು ಇತಿಹಾಸದ ಬಗ್ಗೆ ಅವರ ಸೈದ್ಧಾಂತಿಕ ದೃಷ್ಟಿಕೋನಗಳನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತವೆ. 2008ರಲ್ಲಿ ಬರೆದ ನರೇಂದ್ರ ಮೋದಿ, ಯಾರು ತುಳಿಯದ ಹಾದಿ ಪುಸ್ತಕದ ಮೂಲಕ ತಾವು ನರೇಂದ್ರ ಮೋದಿ ಅವರನ್ನ ಕರ್ನಾಟಕದ ಓದುಗರಿಗೆ ಪರಿಚಯಿಸಿದ್ದಾಗಿ ಇವರು ಹೇಳಿಕೊಂಡಿದ್ದಾರೆ. ಇವರ ಪತ್ರಿಕೋದ್ಯಮದ ಸಾಧನೆಗಳಿಗಾಗಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. 2008ರಲ್ಲಿ ಬೆತ್ತಲೆ ಜಗತ್ತು ಅಂಕಣಕ್ಕೆ ಆರ್ಯಭಟ ಪ್ರಶಸ್ತಿ ಮತ್ತು 2011ರಲ್ಲಿ ಪತ್ರಿಕೋದ್ಯಮಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದರು. ಈ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ಪತ್ರಕರ್ತರಲ್ಲಿ ಒಬ್ಬರು ಎಂಬ ಹೆಗ್ಗಳಿಕೆಗೆ ಇವರು ಕೂಡ ಪಾತ್ರರಾಗಿದ್ದಾರೆ. ಪತ್ರಿಕೋದ್ಯಮದ ಮೂಲಕ ಪ್ರತಾಪ್ ಸಿಂಹ ಅವರು ತಮ್ಮ ರಾಜಕೀಯ ವೃತ್ತಿ ಜೀವನಕ್ಕೆ ದೃಢವಾದ ಸೈದ್ಧಾಂತಿಕ ಅಡಿಪಾಯವನ್ನ ಹಾಕೊಂಡ್ರು. ತಮ್ಮ ರಾಜಕೀಯ ಪ್ರವೇಶವು ದುಡ್ಡು ಮಾಡಲು ಅಥವಾ ರಿಯಲ್ ಎಸ್ಟೇಟ್ ಮಾಡಲು ಅಲ್ಲ, ಬದಲಾಗಿ ಸಿದ್ಧಾಂತ ಮತ್ತು ರಾಷ್ಟ್ರೀಯತೆಯನ್ನ ಪ್ರತಿಪಾದಿಸಲು ಬಂದಿರುವುದು ಎಂದು ಅವರು ಬಹಿರಂಗವಾಗಿ ಹೇಳಿಕೊಂಡ್ರು. ಇನ್ನು ಪ್ರತಾಪ್ ಸಿಂಹ ಅವರ ರಾಜಕೀಯ ಪ್ರವೇಶವು ವೇಗವಾಗಿ ಮತ್ತು ನಿರ್ಣಾಯಕವಾಗಿತ್ತು. 2014ರ ಲೋಕಸಭಾ ಚುನಾವಣೆಗೆ ಕೇವಲ 33 ದಿನಗಳ ಮೊದಲು ಇವರು ಪತ್ರಿಕೋದ್ಯಮಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಪಕ್ಷವನ್ನ ಸೇರಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ಸ್ಪರ್ಧಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಿ ಜಯಗಳಿಸಿದರು. ಇವರು 5 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದ ಈ ಕ್ಷೇತ್ರದ ಇತಿಹಾಸದಲ್ಲಿ ಮೊದಲ ಅಭ್ಯರ್ಥಿ ಎಂಬ ದಾಖಲೆಯನ್ನೇ ನಿರ್ಮಿಸಿದರು. ನಂತರ 2019ರ ಲೋಕಸಭಾ ಚುನಾವಣೆಯಲ್ಲೂ ಇದೇ ಕ್ಷೇತ್ರದಿಂದ ಮರು ಆಯ್ಕೆಯಾದ ಇವರು ಮತ್ತೊಮ್ಮೆ ಪ್ರತಿಸ್ಪರ್ಧಿಯ ಮೇಲೆ 1.39 ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಇನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಇವರಿಗೆ ಟಿಕೆಟ್ ಅನ್ನ ನೀಡಲಿಲ್ಲ. ಇವರ ಬದಲಾಗಿ ರಾಜಮನೆತನದ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಯಿತು. ಈ ಚುನಾವಣೆಯಲ್ಲಿ ಯದುವೀರ್ ಅವರು 8 ಲಕ್ಷಕ್ಕೂ ಅಧಿಕ ಮತಗಳನ್ನು ಗಳಿಸಿ ಪ್ರತಾಪ್ ಸಿಂಹ ಅವರ ಹಿಂದಿನ ದಾಖಲೆಯನ್ನ ಪುಡಿ ಮಾಡಿದರು. ಇನ್ನು ಪ್ರತಾಪ್ ಸಿಂಹ ಅವರ ಸಾರ್ವಜನಿಕ ಜೀವನವು ಅವರ ರಾಜಕೀಯ ನಿಲುವುಗಳು ಮತ್ತು ಹೇಳಿಕೆಗಳಿಂದ ಉಂಟಾದ ಅನೇಕ ವಿವಾದಗಳಿಂದ ತುಂಬಿದೆ. ಅವರ ಪತ್ರಿಕೋದ್ಯಮದ ಶೈಲಿಯಂತೆ ರಾಜಕೀಯದಲ್ಲೂ ಅವರ ವಿವಾದಾತ್ಮಕ ನಿಲುವುಗಳು ಮತ್ತು ವ್ಯಕ್ತಿತ್ವದ ಅವಿಭಾಜ್ಯ ಅಂಗವಾಗಿದೆ. ಇನ್ನು 2015ರಿಂದ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಪ್ರತಾಪ್ ಸಿಂಹ ಅವರು ನಿರಂತರವಾಗಿ ವಿರೋಧಿಸ್ತಾನೆ ಬಂದಿದ್ದಾರೆ. ಟಿಪ್ಪು ಸುಲ್ತಾನ್ ಕೇವಲ ಮುಸ್ಲಿಮರಿಗೆ ಮಾತ್ರ ಮಾರ್ಗದರ್ಶನ ಎಂದು ಹೇಳುವ ಮೂಲಕ ಅವರು ಈ ವಿಷಯದ ಬಗ್ಗೆ ತಮ್ಮ ಹಿಂದುತ್ವದ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮೈಸೂರು ಬೆಂಗಳೂರು ನಡುವಿನ ಟಿಪ್ಪು ಎಕ್ಸ್ಪ್ರೆಸ್ ರೈಲಿಗೆ ಒಡೆಯರ್
ವಾರಿಯರ್ ಎಕ್ಸ್‌ಪ್ರೆಸ್ ಎಂದು ಮರುನಾಮಕರಣ ಮಾಡುವಲ್ಲಿ ತಮ್ಮ ಪಾತ್ರದ ಕುರಿತು ಅವರು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಇದು ಅವರ ಸೈದ್ಧಾಂತಿಕ ನಿಲುವುಗಳ ನೇರ ರಾಜಕೀಯ ಫಲಿತಾಂಶವಾಗಿದೆ. ಇನ್ನು ಪ್ರತಾಪ್ ಸಿಂಹ ಅವರ ವಿವಾದಗಳು ಹೆಚ್ಚಾಗಿ ಅವರ ತೀವ್ರ ಹಿಂದೂ ರಾಷ್ಟ್ರೀಯವಾದಿ ನಿಲುವುಗಳಿಂದ ಹುಟ್ಟಿಕೊಂಡಿದೆ. ಈ ಹೇಳಿಕೆಗಳು ಅವರ ರಾಜಕೀಯ ಶೈಲಿಯ ಒಂದು ಕೇಂದ್ರ ಭಾಗವಾಗಿದೆ. ಆದರೆ ಅವರು ಕೆಲವು ಸಂದರ್ಭಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಸಿದ್ಧಾಂತವಾಗಿ ವಿರೋಧಿಸುತ್ತೇನೆ, ಆದರೆ ಮೈಸೂರಿಗೆ ಅವರ ಕೊಡುಗೆ ಮತ್ತು ದೀರ್ಘ ರಾಜಕೀಯ ಜೀವನವನ್ನ ಗೌರವಿಸುತ್ತೇನೆ ಎಂದು ಹೇಳಿ ರಸ್ತೆಗೊಂದು ಅವರ ಹೆಸರನ್ನ ಇಡಲು ಬೆಂಬಲಿಸುತ್ತಾರೆ. ಈ ವಿಭಿನ್ನ ನಿಲುವುಗಳು ಅವರ ರಾಜಕೀಯ ವ್ಯಕ್ತಿತ್ವದ ಸಂಕೀರ್ಣತೆಯನ್ನು ತೋರಿಸುತ್ತವೆ. ಇನ್ನು ಪ್ರತಾಪ್ ಸಿಂಹ ಅವರು ತಮ್ಮ 10 ವರ್ಷಗಳ ಸಂಸದೀಯ ಅವಧಿಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ತಂದಿರುವುದಾಗಿ ಹೇಳಿಕೊಂಡಿದ್ದಾರೆ. ಈ ಕುರಿತು ಅವರು ರಿಪೋರ್ಟ್ ಕಾರ್ಡ್ಗಳನ್ನು ಸಿದ್ಧಪಡಿಸಿ ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ. ಈ ಯೋಜನೆಯನ್ನು ಇವರು ತಮ್ಮ ಪ್ರಮುಖ ಸಾಧನೆಗಳಲ್ಲಿ ಒಂದೆಂದು ಪರಿಗಣಿಸುತ್ತಾರೆ ಮತ್ತು ಅದರ ಪ್ರಗತಿಯನ್ನು ವೇಗಗೊಳಿಸುವಲ್ಲಿ ತಮ್ಮ ಪಾತ್ರವನ್ನು ಪ್ರತಿಪಾದಿಸಿದ್ದಾರೆ. ವಿಮಾನ ನಿಲ್ದಾಣದ ರನ್ವೇ ವಿಸ್ತರಣೆ ಮತ್ತು ಭೂ ಸ್ವಾಧೀನಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದಾರೆಂದು ಹೇಳಿದ್ದಾರೆ. ಆದರೆ ಈ ಯೋಜನೆಗೆ ರಾಜ್ಯ ಸರ್ಕಾರದ ಸಹಕಾರ ಅಗತ್ಯವಿದೆ ಎಂದು ಅವರು ಹೇಳಿದ್ದಾರೆ. ಇದು ಯೋಜನೆಗಳ ವಿಳಂಬಕ್ಕೆ ಕಾರಣವಾಗಬಹುದು. ಇನ್ನು ಮೈಸೂರು ಕೊಡಗು ರೈಲು ಮಾರ್ಗ ಮತ್ತು ಮೈಸೂರು ರೈಲ್ವೆ ಟರ್ಮಿನಲ್ ಯೋಜನೆಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಇವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ತಮ್ಮ ಅವಧಿಯಲ್ಲಿ 11 ರೈಲು ಸೇವೆಗಳನ್ನು ಮೈಸೂರಿಗೆ ತಂದಿರುವುದಾಗಿ ಇವರು ಹೇಳಿಕೊಂಡಿದ್ದರು. 12ನೇ ರೈಲು ಸೇವೆ ಪ್ರಾರಂಭಿಸಲು ಭರವಸೆಯನ್ನು ಕೂಡ ನೀಡಿದರು. ಒಟ್ಟಾರೆಯಾಗಿ ಪ್ರತಾಪ್ ಸಿಂಹ ಅವರು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಯಂತಹ ಕೇಂದ್ರ ಸರ್ಕಾರದ ದೊಡ್ಡ ಯೋಜನೆಗಳಿಗೆ ತಮ್ಮನ್ನು ತಾವು ಜೋಡಿಸಿಕೊಂಡಿದ್ದಾರೆ. ಆದರೂ ವಿರೋಧ ಪಕ್ಷಗಳು ಹೇಳುವಂತೆ ರೈಲ್ವೆ ಮತ್ತು ವಿಮಾನ ನಿಲ್ದಾಣದಂತಹ ಯೋಜನೆಗಳ ಪ್ರಗತಿಯು ರಾಜ್ಯ ಸರ್ಕಾರದ ಸಹಕಾರದ ಮೇಲೆ ಅವಲಂಬಿತವಾಗಿದೆ. ಪ್ರತಾಪ್ ಸಿಂಹ ಅವರ ವೃತ್ತಿ ಜೀವನವು ಪತ್ರಿಕೋದ್ಯಮದಿಂದ ರಾಜಕೀಯಕ್ಕೆ ಒಂದು ಪರಿವರ್ತನೆಯ ಕಥೆಯಾಗಿದೆ. ಇವರು ತಮ್ಮ ಪತ್ರಿಕೋದ್ಯಮದ ಮೂಲಕ ಗಳಿಸಿದ ಜನಪ್ರಿಯತೆಯನ್ನು ಮತ್ತು ಸಿದ್ಧಾಂತವನ್ನು ರಾಜಕೀಯ ಪ್ರವೇಶಕ್ಕೆ ಬಳಸಿಕೊಂಡರು. ಇವರ ಅಂಕಣಗಳು ಮತ್ತು ಪುಸ್ತಕಗಳು ಇವರ ರಾಜಕೀಯ ವ್ಯಕ್ತಿತ್ವಕ್ಕೆ ಭದ್ರವಾಗಿ ಅಡಿಪಾಯವನ್ನು ಹಾಕಿದ್ವು. ಇನ್ನು ಪ್ರತಾಪ್ ಸಿಂಹ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಆಗಾಗ ಚರ್ಚೆಗಳು ನಡೀತಾನೆ ಇರುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಚರ್ಚೆ ತುಂಬಾ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಯಾಕಂದ್ರೆ ರಾಜ್ಯ ಬಿಜೆಪಿಯ ಸದ್ಯದ ಪರಿಸ್ಥಿತಿ ಯಾವ ಲೆವೆಲ್ಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ಕಡೆ ಯತ್ನಾಳವರ ಬಣವಾದರೆ ಮತ್ತೊಂದು ಕಡೆ ವಿಜಯೇಂದ್ರ ಅವರ ಬಣ. ಮೊನ್ನೆ ಅಷ್ಟೇ ಯತ್ನಾಳ್ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಹೇಳಿಕೊಂಡಿದ್ದಾರೆ. ಇದರಿಂದ ಬಹಳ ಸ್ಪಷ್ಟವಾಗಿಯೇ ಗೊತ್ತಾಗುತ್ತೆ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ನಾಯಕ ಅಥವಾ ಲೀಡರ್ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾರು ಬೇಕಿದ್ರೂ ತಾ ಮುಂದು ನಾ ಮುಂದು ಅಂತ ಲೀಡರ್ ಆಗೋದಕ್ಕೆ ಹೊರಟಿದ್ದಾರೆ. ಹೀಗಾಗಿ ಪ್ರತಾಪ್ ಸಿಂಹ ಅವರಿಗೂ ಕೂಡ ಈ ಒಂದು ಅವಕಾಶ ಸಿಗಬಹುದು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.